ಸಿಎಂ ಸಿದ್ದರಾಮಯ್ಯ ಅಪ್ಪಟ ಸುಳ್ಳುಗಾರ. ವಿಧಾನಸಭೆಯಲ್ಲಿ ಆರ್ ಅಶೋಕ್ ಫುಲ್ ಗರಂ ಆಗಿದ್ದಾರೆ. ಉತ್ತರ ಕರ್ನಾಟಕ ಮನೆ ಮನೆಯಲ್ಲೂ ಚರ್ಚೆಯಾಗ್ತಿದೆ. ಉತ್ತರ ಕರ್ನಾಟಕದ ಕರೆಂಟೇ ತೆಗೆದು ಬಿಟ್ರು. ಉತ್ತರಕ್ಕಾಗಿ ಹಣ ಘೋಷಿಸದೆ ಅಧಿವೇಶನವನ್ನೇ ಮುಗಿಸಿದ್ರು. ಉತ್ತರ ಕರ್ನಾಟಕ ಸದೃಢ ಮಾಡಲು ಯಾವುದೇ ಕ್ರಮ ಆಗಲಿಲ್ಲ. ಸದನದಲ್ಲಿ ಉತ್ತರಿಸಲು ಸಿಎಂ ಡಿಸಿಎಂ ಸಚಿವರು ಯಾರ್ಯಾರೂ ಇಲ್ಲ. ಅಭಿವೃದ್ಧಿ ಬಿಟ್ಟು ಬರೀ ಡಿನ್ನರ್ ಪಾರ್ಟಿ ಮಾಡ್ತಿದ್ದಾರೆ. ತಮ್ಮ ಸೀಟು ಭದ್ರ ಮಾಡಿಕೊಳ್ಳಲು ಹೋರಾಡ್ತಾ ಇದ್ದಾರೆ. ಸದನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವೆಲ್ಲೋ ರಾಂಗ್ ಫ್ಲೈಟ್ ಹತ್ತು ಬಂದ್ಬಿಟ್ಟಿದ್ದೀರಿ ಅಂತ ಅನಿಸ್ತೈತೆ. ನಾವೆಲ್ಲ ಉತ್ತರ ಕರ್ನಾಟಕದ ಫ್ಲೈಟ್ ಹತ್ತಿದ್ದೀರಿ, ರೀಚ್ ಆಗ್ತೀರಿ ಅಂತ ತಿಳ್ಕೊಂಡಿದ್ದೀರಿ. ಇದು ಡೆಲ್ಲಿಗೆ ಲ್ಯಾಂಡ್ ಆಗ್ಬಿಡ್ತು. ಪೂರ್ತಿ ನಾವು ಕೇಳಿದ್ದು ಏನೇನು ಪ್ರಶ್ನೆಗಳನ್ನು ನಾನು ಕೇಳಿದ್ದೆ, ಸುಮಾರು 11 ಪ್ರಶ್ನೆಗಳನ್ನು ಕೇಳಿದ್ದೆ ನಾನು ಮುಖ್ಯಮಂತ್ರಿಗಳಿಗೆ. ಯೋಜನೆಗಳ ಹೆಸರು ಹೇಳಿದ್ದೆ ನಾನು. ಮತ್ತೆ ಎಲ್ಲೆಲ್ಲಿ ಇಂಡಸ್ಟ್ರೀಸನ್ನ ತರ್ತೀರಾ ಅಂತ ಹೇಳಿದ್ದೆ. ಅದಕ್ಕೆ ಒಂದಕ್ಕೂ ಉತ್ತರ ಕೊಡಲಿಲ್ಲ ಅವರು. ಸೀದಾ ತಗೊಂಡೋಗಿ ಡೆಲ್ಲಿಗೆ ಲ್ಯಾಂಡ್ ಮಾಡಿಬಿಟ್ರು ಫ್ಲೈಟು. ಎಲ್ಲದಕ್ಕೂ ಡೆಲ್ಲಿ 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 ಅಂತ ತೋರಿಸಿದ್ದೀರ. ಎಲ್ಲ ಡೆಲ್ಲಿ ಡೆಲ್ಲಿನೇ ಆದರೆ ನೀವ್ಯಾಕೆ ಬೇಕು ಹಾಗಾರೆ? ನಾವಿಲ್ಲಿ ಉತ್ತರ ಕರ್ನಾಟಕದ ಚರ್ಚೆಯನ್ನ ನಾವು ಈ ಅಧಿವೇಶನದಲ್ಲಿ ಮಾಡ್ತಾ ಇದ್ದೀರಿ. ಯಾಕೆ ಈ ಅಧಿವೇಶನದಲ್ಲಿ ಮಾಡ್ತಾ ಇದ್ದೀರಿ ಅಂದ್ರೆ, ಇಲ್ಲೊಬ್ಬ ಮುಖ್ಯಮಂತ್ರಿ ಇದ್ದಾರೆ, ಇಲ್ಲೊಬ್ಬ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಅದಕ್ಕಿದೆ. ಎಲ್ಲ ಡೆಲ್ಲಿನೇ ಅಂದಿದ್ರೆ ಅಲ್ಲೇ ಹೋಗ್ಬೋದಾಯ್ತು. ಕಾಲ 50 ಎಷ್ಟೋ ಗಂಟೆಗಳು ಹೇಳಿದ್ರು. ಅಷ್ಟು ಗಂಟೆಗಳು 4 ದಿನ ಮಾತಾಡಿ ದಾರಿ ತೋರಿಸಯ್ಯ ಪದ ತಪ್ಪಾಗ್ಬೋದನ, ಅದನ್ನ ಇದು ಮಾಡ್ಕೊಳ್ಳಿ ಸಿದ್ದರಾಮಯ್ಯನವರೇ ಅಂತ ಹೇಳಿದ್ರೆ, ಇವ್ರು ತಗೊಂಡೋಗಿ ಯಾವುದೋ ನಮ್ಮನ್ನು ಕಾಡಲ್ಲಿ ಬಿಟ್ಬಿಟ್ರು, ಬ್ಲೈಂಡ್ ಮಾಡಾಕ್ಬಿಟ್ರು ನಮ್ಮನ್ನ. ಏನು ಅರ್ಥನೇ ಆಗ್ತಾ ಇಲ್ಲ. ಬೊಟ್ಟನ್ನ ಅಲ್ಲಿ ತೋರ್ಸೋದ್ರ ಬದಲು ನೀವು ಹಿಂಗ್ ಬೊಟ್ಟು ಹಿಂಗ್ ತೋರಿಸಿದ್ರೆ ಇನ್ನು ಉಳಿದ ಬೆಳ್ಳುಗಳು ನಿಮ್ಮನ್ನು ತೋರಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಜವಾಬ್ದಾರಿ ಜಾಸ್ತಿ ಇರೋದಿಲ್ಲಿ. ರಾಜ್ಯ ಸರ್ಕಾರ ಜವಾಬ್ದಾರಿ ರಸ್ತೆ ಇರ್ಬೋದು, ಅಲ್ಲೆಲ್ಲ ಮಾತಾಡಿದವ್ರು ಎಲ್ಲರೂ ಕೂಡ ಹೆಚ್ಚಿನ ಜನ ಮಾತಾಡಿದ್ದು ಕಬ್ಬು ಬೆಲೆ ಇರ್ಬೋದು, ರಸ್ತೆಗಳು ಇರ್ಬೋದು, ಆಸ್ಪತ್ರೆ ಇರ್ಬೋದು, ಎಜುಕೇಶನ್ ಇರ್ಬೋದು, ಇದ್ರ ಬಗ್ಗೆ ಮಾತಾಡಿರೋದು. ಎಲ್ಲದಕ್ಕೂ ನೀವು ಬೆಟ್ಟನ ಅಲ್ಲಿಗೆ ತೋರಿಸ್ಬಿಟ್ರಿ. ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಪರಿಹಾರ ಆಗಬೇಕು, ಅದಕ್ಕೆ ನ್ಯಾಯ ಸಿಗಬೇಕು, ಅದಕ್ಕೆ ಅನ್ಯಾಯ ಆಗಿರೋದನ್ನ ಸರಿಪಡಿಸಬೇಕು. ಆ ತರದ ಯೋಜನೆಯನ್ನ ನಾನೇನ್ ಮಾಡ್ತೀನಿ, 5 ವರ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನೇನ್ ಮಾಡಿ ತೋರಿಸ್ತೀನಿ ಅಂತ ಕೇಳಕ್ ಬಂದಿದ್ದೀರಿ ನಾವಿಲ್ಲಿ. ಇಲ್ಲಿ ಏನೂ ಇಲ್ಲ, ಬರೀ ಸೊನ್ನೆ. ನಾವೆಲ್ಲೋ ರಾಂಗ್ ಫ್ಲೈಟ್ ಹತ್ತು ಬಂದ್ಬಿಟ್ಟಿದ್ದೀರಿ ಅಂತ ಅನಿಸ್ತೈತೆ. ನಾವೆಲ್ಲ ಉತ್ತರ ಕರ್ನಾಟಕದ ಫ್ಲೈಟ್ ಹತ್ತಿದ್ದೀರಿ, ರೀಚ್ ಆಗ್ತೀರಿ ಅಂತ ತಿಳ್ಕೊಂಡಿದ್ದೀರಿ. ಇದು ಡೆಲ್ಲಿಗೆ ಲ್ಯಾಂಡ್ ಆಗ್ಬಿಡ್ತು. ಪೂರ್ತಿ ನಾವು ಕೇಳಿದ್ದು ಏನೇನು ಪ್ರಶ್ನೆಗಳನ್ನು ನಾನು ಕೇಳಿದ್ದೆ,